ಹಲೋ ಫ್ರೆಂಡ್ಸ್, ಇವತ್ತು ಭಾನುವಾರ ಅಲ್ಲ, ಮನೇಲಿ ಕುತ್ಕೊಂಡು ಬೋರ್ ಆಗ್ತಿತ್ತು. ಹಾಗೆ ಸೈಕಲ್ ಹಿಡ್ಕೊಂಡು ಒಂದು ರೈಡಿಗೆ ಬಂದಿದ್ದೀನಿ, ಆಫ್ ರೋಡ್ ರೈಡಿಗೆ. ಫುಲ್ ರೈಡ್ ಮುಗಿಸ್ಕೊಂಡು ಈಗ ಇಲ್ಲಿ ಮೇನ್ ರೋಡಿಗೆ ಬಂದಿದ್ದೀನಿ. ಇನ್ನು ಇಲ್ಲಿಂದ ಸೀದಾ ಮನೆಗೆ ಹೊರಡಿದೆ. ಆ್ಯಕ್ಚುಲಿ ಅಲ್ಲಿಂದ ಬರಬೇಕಾದ್ರೆ ನೀವು ವೀಡಿಯೋ ಮಾಡಬೇಕಿತ್ತು, ಆದರೆ ರೋಡ್ ಸರಿ ಇಲ್ದಿದ್ರೆ ಮೊಬೈಲ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಅಂತೂ ಆಫ್ ರೋಡ್ ಬಿಟ್ಟು ಈಗ ರೋಡಿಗೆ ಬಂದಿದ್ದೇನೆ. ಇನ್ನು ಸೀದಾ ಇದೇ ರೋಡಲ್ಲಿ ಸೀದಾ ಮನೆಗೆ ಹೋಗೋದು. ಇದು ನೋಡಿ ಫ್ರೆಂಡ್ಸ್, ಎಷ್ಟೋ ವರ್ಷಗಳಿಂದ ಇಲ್ಲಿ ಇದು ಶಾಲೆ ಪಾಳು ಬಿದ್ದಿದೆ. ಮಕ್ಕಳು ಯಾರು ಬರದೆ ಈ ಶಾಲೆಯನ್ನು ಮುಚ್ಚಿಸಿದ್ದಾರೆ. ಈಗ ನೋಡಿ ಇದರ ಅವಸ್ಥೆ ನೋಡಿ ಹೇಗಾಗಿದೆ. ಫುಲ್ಲು ಇದಾಗಿಬಿಟ್ಟಿದೆ ನೋಡಿ, ಹೇಗಾಗಿ ಹುಲ್ಲೆಲ್ಲ ಬೆಳ್ಕೊಂಡು ಫುಲ್ ಕಾಡು ಇದಾಗಿ ಆಗಿಬಿಟ್ಟಿದೆ ನೋಡಿ. ನೋಡಿ ಫ್ರೆಂಡ್ಸ್, ಮನೆಯಲ್ಲಿದ್ದ ಕಸಲೆಲ್ಲ ಹೀಗೆ ದಾರಿ ಮಧ್ಯೆ ಎಲ್ಲ ಬಿಸಾಕಿ ಹೋಗಿದ್ದಾರೆ ನೋಡಿ. ಇಂಥ ಜನಗಳಿಗೆ ಎಂತ ಹೇಳಬೇಕು, ಎಂತ ಹೇಳಬೇಕು? ಫ್ರೆಂಡ್ಸ್, ತುಂಬ ನಾಯಿ ಮರಿ ಸಿಕ್ಕಿತ್ತು ನೋಡಿ. ಓ, 3 ಉಂಟು ನಾಯಿ ಮರಿ ಹಾಕಿತ್ತು. ಯಾರು ಬಿಟ್ಟೋಗಿದ್ದ ಗೊತ್ತಾಗಲಿಲ್ಲ ನೋಡಿ. ಇಷ್ಟು ಸಣ್ಣ ಉಂಟಲ್ಲ, ಕ್ಯೂಟಾಗಿ. ಹಾಂ, ಇಲ್ಲಿ ನೋಡಿ ಫ್ರೆಂಡ್ಸ್, ಹೇಗೆ ಕಸ ಹಾಕಿಟ್ಟಿದ್ದಾರೆ ನೋಡಿ. ಇದು ಸ್ವಚ್ಛ ಭಾರತ ಹೇಳ್ತಾರೆ ಮಾರೆ, ಇದು ಎಂತ ಇದು? ಮೋದಿ ನೋಡಿದ್ರೆ ಅಷ್ಟೇ ಫ್ರೆಂಡ್ಸ್. ಈಗ ನೋಡಿ, ಈಗ ನಾನು ಬ್ರಿಡ್ಜ್ ಮೇಲೆ ಇದ್ದೇನೆ. ಈ ಸೈಡ್ ಹೋದರೆ ಮಂಗಳೂರು ಹೋಗುತ್ತೆ ಇದು. ಅದೇ ನೋಡಿ, ಈ ಸೈಡ್ ಉಡುಪಿ ಕುಂದಾಪುರ ಸೈಡ್ ಹೋಗುತ್ತೆ. ಸೈಕಲ್ ನಂದು ನೋಡಿ. ರೋಡ್ ನೋಡಿ ಫ್ರೆಂಡ್ಸ್ ಹೇಗಿದೆ. ಈ ರೋಡ್ ಒಂದು ಸರಿಯೇ ಮಾಡೋದಿಲ್ಲ ಮಾರೆ, ಎಷ್ಟು ವರ್ಷಗಳಾಯಿತು ನೋಡಿ. ಪಕ್ಕದಲ್ಲಿ ಬ್ರಿಡ್ಜ್ ಇದೆ, ಎಲ್ಲಾದರೂ ಯಾಮಾರಿ ಕೆಳಗೆ ಬಿದ್ದರೆ ಅಷ್ಟೇ ಕತೆ ಗೋವಿಂದ.
ಯಪ್ಪ ಈಚೆ ಕಾಡಿದೆ ನೋಡಿ, ಫುಲ್ ಕಾಡು. ಈ ಸೈಡ್ ಬ್ರಿಡ್ಜ್ ಮಧ್ಯದಲ್ಲಿ ನಾನು ಹೋಗ್ತಾ ಇದ್ದೇನೆ. ಬಳಿದೆ ಅಂದ್ರೆ ಇದನಕ್ಕೂ ಅಪ್ಪ. ವಾ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಪ್ಲೇಸ್ ನೋಡಿ, ಸೂಪರ್ ಆಗಿದೆ. ಸನ್ಸೆಟ್ ನೋಡಿ, ಸನ್ಸೆಟ್ ಆಗ್ತಾ ಇದೆ. ಫ್ರೆಂಡ್ಸ್, ನಾನು ಆವಾಗಲೇ ಒಂದು ಆಫ್ ರೋಡ್ ಇದು ಸ್ಟಾರ್ಟಿಂಗಲ್ಲಿ ವಿಡಿಯೋ ತೋರಿಸಿದ್ದೆ ಅಲ್ಲ, ನಾನು ಇಲ್ಲಿಂದನೇ ಬಂದಿದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ. ಆ್ಯಕ್ಚುಲಿ ಆ ಪ್ಲೇಸು ಸ್ವಲ್ಪ ಹಾರರ್ ಅಂತ ಹೇಳ್ತಾರೆ. ನಾನು ಅದಕ್ಕೋಸ್ಕರ ಅಲ್ಲಿ ಏನೋ ಯಾವುದೋ ಒಂದು ಹುಡುಗಿದ ಆತ್ಮ ಇದೆ, ಆತ್ಮ ತಿರುಗ್ತಾ ಇರ್ತದೆ ಆ ರೋಡಲ್ಲಿ ಅಂತ ಹೇಳಿದರು. ಅದಕ್ಕೆ ನಾನು ನೋಡೋಣ ಅಂತೇಳಿ ಹೋದೆ, ಆದರೆ ನನಗೇನು ಕಾಣಿಸ್ತಿಲ್ಲ ಹಾಗೆ ಅಂತ. ಅದಕ್ಕೆ ಅಲ್ಲೇ ಇದ್ದವ್ರು ಹೇಳಿದರು, ಈಗ ನೀನು ಬೊಜ್ಜ ಕಾಣುತ್ತೇನೆ, ಹಾಂ ಸಂಜೆ ರಾತ್ರಿ ಬಾ, ರಾತ್ರಿ 10 ಗಂಟೆಗೆ ಬಂದರೆ ಗೊತ್ತಾಗ್ತದೆ ಅಂತ ಹೇಳಿದ್ರು. ನಾನು ಮಲಗೋದು ಬೇಡ ರಾತ್ರಿ 10 ಗಂಟೆ ಬಂದರೆ. ಫೈನಲಿ ನಾನು ನಮ್ಮ ಮನೆಗೆ ರೀಚ್ ಆಗಿದ್ದೇನೆ. ಇದೆ ನಮ್ಮ ಮನೆ ನೋಡಿ.